ರಾಜ್ಯದ ಜನರ ಆಸೆ ಮತ್ತೆ ಗರಿಗೆದರಿದೆ. ಕಾರಣ 15ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದು ಪೂರ್ಣಾವಧಿಯ ಬಜೆಟ್. ಸಹಜವಾಗಿಯೇ ಜನರ ನಿರೀಕ್ಷೆಗಳು ಜಾಸ್ತಿ ಇರುವಂತಹದ್ದು. ಹಾಗಾದರೆ ಬೆಂಗಳೂರಿಗೆ ಏನು ಸಿಗುತ್ತೆ ನೋಡ್ತಾ ಹೋಗೋಣ. ಇವತ್ತು ಬೆಳಗ್ಗೆ 10:15ಕ್ಕೆ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಜೆಟನ್ನು ಮಂಡಿಸ್ತಾರೆ. ತೆರಿಗೆ ಹೊರೆ ಇಲ್ಲದಂತೆ ಗ್ಯಾರಂಟಿಯೇತರ ಯೋಜನೆಗಳಿಗೆ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡುವಂತಹ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ 55,000 ಕೋಟಿ ಎತ್ತಿಡುವ ಸಾಧ್ಯತೆ ಇದ್ದು, ಈ ಬಾರಿ ಬಜೆಟ್ ಗಾತ್ರ 3.25 ಲಕ್ಷ ಕೋಟಿ ದಾಟುವಂತಹ ನಿರೀಕ್ಷೆ ಇದೆ. ಇನ್ನು ಲೆಕ್ಕಾಚಾರಗಳಲ್ಲಿ ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗೆ ಭರಪೂರ ಅನುದಾನದ ನಿರೀಕ್ಷೆ ಇದೆ. ಹಾಗಿದ್ರೆ ಬೆಂಗಳೂರಿಗೆ ಬಜೆಟ್ನಲ್ಲಿ ಯಾವ ರೀತಿ ಗಿಫ್ಟ್ ಬರ್ಬೋದು, ಏನೆಲ್ಲ ನಿರೀಕ್ಷೆ ಇದೆ, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ದಟ್ಟಣೆಯ ಕಡಿವಾಣಕ್ಕೆ, ಸುರಂಗ ಮಾರ್ಗ ನಿರ್ಮಾಣಕ್ಕೆ ಇವತ್ತಿನ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಮೇಲ್ಸೇತುವೆಗಳ ನಿರ್ಮಾಣಕ್ಕೆ ಅನುದಾನವನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವೂ ಕೂಡ ಬೆಂಗಳೂರಿಗೆ. ಇನ್ನು ವೈಟ್ ಟಾಪಿಂಗ್, ರಾಜಕಾಲುವೆ ದುರಸ್ತಿಗೆ ಹೆಚ್ಚಿನ ಅನುದಾನವನ್ನು ಮೀಸಲಿಡುವಂತಹ ನಿರೀಕ್ಷೆ ಇದೆ. ಅರೆಬರೆ ರಸ್ತೆ ಕಾಮಗಾರಿಗೆ ವೇಗ ನೀಡುವಂತಹ ಸಾಧ್ಯತೆಯೂ ಕೂಡ ಇರುವಂತಹದ್ದು. ಇನ್ನು ಬೆಂಗಳೂರಿನ ಕುಡಿಯುವ ನೀರಿಗೆ ಪ್ರತ್ಯೇಕ ಅನುದಾನವನ್ನು ಕೊಡುವಂತಹ ನಿರೀಕ್ಷೆ ಇದೆ. ಕಾರಣ ಬರ ಇದೆ, ಜೊತೆಗೆ ನೀರಿಗೆ ಈಗಿನಿಂದಲೇ ಹಾಹಾಕಾರ ಶುರುವಾಗಿದೆ. ಹಾಗಾಗಿ ಕುಡಿಯುವ ನೀರಿಗೇನೆ ಪ್ರತ್ಯೇಕವಾಗಿ ಅನುದಾನವನ್ನು ರಿಲೀಸ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಮೆಟ್ರೋ ಸಂಪರ್ಕ ಚುರುಕಿನ ಬಗ್ಗೆ ಪ್ರಸ್ತಾವನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು 110 ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವ ಬಗ್ಗೆಯೂ ಕೂಡ ಇವತ್ತು ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ ಬಜೆಟ್ನಲ್ಲಿ. ಇನ್ನು ಸ್ಕೈಡಕ್ ನಿರ್ಮಾಣಕ್ಕೆ ಅನುದಾನವನ್ನು ಘೋಷಣೆ ಮಾಡ್ಬೋದು ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ನಿರೀಕ್ಷೆಗಳಿರುವಂತಹದ್ದು. ಇವೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡಬಹುದಾದ ಒಂದಿಷ್ಟು ಯೋಜನೆಗಳು. ಇದು ಜನರ ನಿರೀಕ್ಷೆಗಳು ಕೂಡ ಆಗಿದೆ.